10,000 ಸ್ಯಾಲರಿ. ಈ ಸ್ಯಾಲರಿಯಿಂದ ಲೈಫ್ ಸೆಟ್ಲ್ ಆಗಲ್ಲ ಅಂತ ತುಂಬಾ ಜನ ಥಿಂಕ್ ಮಾಡ್ತಾರೆ. ಆದ್ರೆ ನಿಜ ಬೇರೆ ಇದೆ. ಪ್ರಾಬ್ಲಮ್ ಸ್ಯಾಲರಿ ಅಲ್ಲ, ಪ್ರಾಬ್ಲಮ್ ಪ್ಲಾನ್ ಇಲ್ಲ. ನಮ್ಮ ಸ್ಯಾಲರಿ ನಮ್ಮ ಫ್ಯೂಚರ್ ಡಿಸೈಡ್ ಮಾಡಲ್ಲ, ನಮ್ಮ ಹ್ಯಾಬಿಟ್ಸ್ ಡಿಸೈಡ್ ಮಾಡುತ್ತೆ. ಸ್ಯಾಲರಿ ಬಂದ ತಕ್ಷಣ ಅನ್ನೆಸೆಸರಿ ಸ್ಪೆಂಡಿಂಗ್ ಸ್ಟಾರ್ಟ್ ಆಗುತ್ತೆ. ತಿಂಗಳ ಕೊನೆಗೆ ಅಕೌಂಟ್ ಬ್ಯಾಲೆನ್ಸ್ ಆಲ್ಮೋಸ್ಟ್ ಝೀರೋ. ಸ್ಟೆಪ್ 1, ಇಮರ್ಜೆನ್ಸಿ ಫಂಡ್. ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ಸೇವ್ ಮಾಡಿ. ಇಮರ್ಜೆನ್ಸಿ ಬಂದಾಗ ಲೋನ್ ತಗೋಬೇಕಾಗಲ್ಲ. ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅಮೌಂಟ್. ಸ್ಮಾಲ್ ಸೇವಿಂಗ್ಸ್ ಕೂಡ ಟೈಮ್ ಜೊತೆಗೆ ಗ್ರೋ ಆಗಬಹುದು. ಸ್ಟೆಪ್ 2, ಲರ್ನ್ ಹೈ ಇನ್ಕಮ್ ಸ್ಕಿಲ್ಸ್. ಸ್ಕಿಲ್ ಇನ್ಕ್ರೀಸ್ ಆದ್ರೆ ಸ್ಯಾಲರಿ ಇನ್ಕ್ರೀಸ್ ಆಗೋ ಚಾನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ಕಮ್ ಇನ್ಕ್ರೀಸ್ ಮಾಡೋದು ವೆಲ್ತ್ ಜರ್ನಿಯಲ್ಲಿ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಸ್ಟೆಪ್ 3, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮತ್ತು ಪೇಷನ್ಸ್ ಕಂಪೌಂಡಿಂಗ್ ಬೆನಿಫಿಟ್ ಕೊಡಬಹುದು. ಇನ್ವೆಸ್ಟ್ಮೆಂಟ್ಗೆ ರಿಸ್ಕ್ ಇರುತ್ತೆ, ಅದಕ್ಕೆ ರಿಸರ್ಚ್ ಮಾಡಿ. ಸ್ಟೆಪ್ 4, ಒನ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಸೈಡ್ ಇನ್ಕಮ್ ಬಿಲ್ಡ್ ಮಾಡಿ. ವೆಲ್ತ್ ಓವರ್ನೈಟ್ ಬರಲ್ಲ. ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿಯಿಂದ ಸ್ಲೋಲಿ ಬಿಲ್ಡ್ ಆಗುತ್ತೆ. ನೀಡ್ಸ್ ಮತ್ತು ವಾಂಟ್ಸ್ನ ಸೆಪರೇಟ್ ಮಾಡಿ. ಸ್ಮಾರ್ಟ್ ಸ್ಪೆಂಡಿಂಗ್ ಇಸ್ ಆಲ್ಸೋ ಅ ವೇ ಆಫ್ ಅರ್ನಿಂಗ್. ರಿಯಲ್ ಸಕ್ಸೆಸ್ ಅಂದ್ರೆ ಪೀಸ್ ಆಫ್ ಮೈಂಡ್. ಮನಿ ನಿಮ್ಗೆ ಫ್ರೀಡಮ್ ಕೊಡುತ್ತೆ, ಆದ್ರೆ ಅದಕ್ಕೆ ರೈಟ್ ಪ್ಲಾನ್ ಬೇಕು. ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಡಿಫರೆನ್ಸ್ ನೋಡಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.